ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಚಂದನಂದು ವ್ಲಾಗ್ಸ್. ನಾನು ಈಗೊಂದು 4-5 ಡೇಸ್ ಬ್ಯಾಕ್ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಬೇಕಿತ್ತು. ಸೊ ಮರ್ತು ಹೋಗಿತ್ತು. ಸೊ ಏನಂತ ಹೇಳಿದ್ರೆ ನಾವು ಅಮ್ಮಂಗೆ ಒಂದು ಗೋಲ್ಡ್ ಪರ್ಚೇಸ್ ಮಾಡಿದ್ವಿ, ಅಂದರೆ ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡಿದ್ವಿ. ಸೊ ಅದು ಬಂದು ಕೂರ್ಗ್ ಟ್ರೆಡಿಷ್ನಲ್ ಡಿಸೈನ್ಸ್ ಅದು. ಸೊ ಅದು ಅವತ್ತು ನಾವು ಹೋಗೋ ದಿನ ಜ್ಯುವೆಲ್ಲರ್ ಶಾಪಿಗೆ ವ್ಲಾಗ್ ಮಾಡೋದು ಮರ್ತೋಯ್ತು. ಸೊ ಹಾಗಾಗಿ ನಾನು ಆ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಎಲ್ಲಿ ಶಾಪ್ ಮಾಡಿದೆ, ಮತ್ತು ಯಾವ ಜ್ಯುವೆಲ್ಸಲ್ಲಿ ತೊಗೊಂಡೆ, ಎಲ್ಲಿ ಲೊಕೇಟ್ ಆಗುತ್ತೆ, ಇದೆಲ್ಲ ಮಾಡಲಿಕ್ಕೆ ಮರ್ತೋಯ್ತು. ಬಟ್ ಪರವಾಗಿಲ್ಲ, ನಾನು ಇಲ್ಲಿ ಲೊಕೇಶನ್, ಯಾವ ಜ್ಯುವೆಲ್ಸು ಏನು ಎಲ್ಲ ಈ ಇದರಲ್ಲಿ ಡೀಟೇಲ್ಸ್ನ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಮುಖಾಂತರ. ಸೊ ಫಸ್ಟಿಗೆ ನಾವು ಹೋಗಿದ್ದು ಸಿಲ್ವರ್ ಪರ್ಚೇಸ್ ಮಾಡಬೇಕಿತ್ತು. ಸೊ ಬಿಕಾಸ್ ಆಫ್ ದಟ್ ನಾವು ಹೋಗಿದ್ವಿ ಸಿಲ್ವರ್ ಪರ್ಚೇಸ್ ಮಾಡಲಿಕ್ಕೆ. ಸೊ ನಾವೊಂದು ಸಿಲ್ವರ್ ತೊಗೊಂಡ್ವಿ, ಅದು ಗಿಫ್ಟ್ ಕೊಡಲಿಕ್ಕೆ ಅಂತ ನಾವು ಸಿಲ್ವರ್ ಪರ್ಚೇಸ್ ಮಾಡಿದಷ್ಟೇ. ಸೊ ಸಿಲ್ವರ್ ತೊಗೊಂಡು ಅದಾದಮೇಲೆ ನೆಕ್ಸ್ಟು ಅಮ್ಮಂಗೆ ಬ್ಯಾಂಗಲ್ಸ್ ತೊಗೊಬೇಕು ಅಂತ ಇತ್ತು. ಸೊ ಅಲ್ಲಿ ಹೇಗಿದ್ದರೂ ಹೋಗಿದ್ವಲ್ಲ ಅಂತ ಹೇಳಿ ಅಲ್ಲಿ ನಮಗೆ ಪರ್ ಗ್ರಾಮ್ 222 ಏನೋ ಆಫರ್ ನಡೀತಾ ಇತ್ತು ಅಲ್ಲಿ. ಸೊ ಹಾಗಾಗಿ ನಾವು ಅಲ್ಲಿ ಬ್ಯಾಂಗಲ್ಸ್ನ ತೊಗೊಂಡು ಬಂದ್ವಿ. ಸೊ ಬ್ಯಾಂಗಲ್ಸ್ ಬಂದು ನಾನು ಹೇಳಿದಾಗೆ ಕೂರ್ಗ್ ಟ್ರೆಡಿಷ್ನಲ್ ಬ್ಯಾಂಗಲ್ಸ್ ಅಂತೆ ಅದು. ಸೊ ಹಾಗಾಗಿ ನಾವು ಅಮ್ಮಂಗಲ್ವಾ ಅಂತ ಹೇಳಿ ನಾವು ಆ ಡಿಸೈನ್ಸ್ನ ಚೂಸ್ ಮಾಡಿದ್ವಿ. ಸೊ ಅದು ಯಾವ ಡಿಸೈನ್ಸ್ ಅಂತ ಹೇಳಿದ್ರೆ ತೋರಿಸ್ಬಿಡ್ತೀನಿ. ಸೊ ಯಾವ ಜ್ಯುವೆಲ್ಸಲ್ಲಿ ತೊಗೊಂಡಿದ್ದು ಅಂತ ಹೇಳ್ಬಿಡ್ತೀನಿ ಫಸ್ಟಿಗೆ. ಸೊ ನಾವು ತೊಗೊಂಡಿದ್ದು ಪಾರಸ್ ಪೃಥ್ವಿ ಜ್ಯುವೆಲ್ಸಲ್ಲಿ. ಸೊ ನಾವು ತೊಗೊಂಡಿರೋದು ಪೃಥ್ವಿ ಜ್ಯುವೆಲ್ಸ್. ಸೊ ಇದು ಸ್ಟಾರ್ಟ್ ಆಗಿ ಒಂದು 4 ಇಯರ್ಸ್ ಆಯ್ತಂತೆ. ಸೊ ಮತ್ತು ಇದು ನಮ್ಮ ಅಮ್ಮನ ಮನೆಗೆ ಹತ್ತಿರ ಆಗಿ ಒಂದು 4 ಲೊಕೇಶನಲ್ಲಿ ಲೊಕೇಟ್ ಆಗುತ್ತೆ. ಒಂದು KR ನಗರ, ಹುಣಸೂರು, KR ಪೇಟೆ, ಈ ಕಡೆ ಎಲ್ಲ ಲೊಕೇಟ್ ಆಗಿದೆ ಇದು ಜ್ಯುವೆಲ್ಸು. ಸೊ ಹಾಗಾಗಿ ನಾವು ಫಸ್ಟ್ ಅಲ್ವಾ ಅಂತ ಹೇಳಿ ಹೋಗಿ ನೋಡಿಬಿಟ್ಟು ಹೇಗಿದೆ ಅಂತೆಲ್ಲ ಹೇಳಿ, ಸಿಲ್ವರ್ ಹೇಗಿದೆ, ಗೋಲ್ಡ್ ಹೇಗಿದೆ ಅಂತ ನೋಡಿ ತೊಗೊಂಡು ಬಂದ್ವಿ. ಸೊ ಇಲ್ಲಿ 92.5 ಎಲ್ಲ ಸಿಲ್ವರ್ ಎಲ್ಲ ಇದೆ, ಕೇಳಿ ತೊಗೊಬೇಕು. ಹಾಗೆ ಗೋಲ್ಡ್ ಕೂಡ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ, ನಾವು ಹೋಗಿ ತೊಗೊಂಡು ಬಂದಿದ್ದಷ್ಟೇ. ಸೊ ಇದು ಪೃಥ್ವಿ ಜ್ಯುವೆಲ್ಸ್ ಅಂತ ಹೇಳಿ ನಾವು ಪರ್ಚೇಸ್ ಮಾಡ್ತಿರೋದು ಪೃಥ್ವಿ ಜ್ಯುವೆಲ್ಸಲ್ಲಿ ಫಸ್ಟ್ ಟೈಮ್. ಸೊ ಯಾವುದು ನಾವು ಪರ್ಚೇಸ್ ಮಾಡಿದ್ದು ತೋರಿಸ್ಬಿಡ್ತೀನಿ. ಬ್ಯಾಂಗಲ್ಸು ಚೆನ್ನಾಗಿದೆ, ಇದು ಅಮ್ಮಂದ್ರಿಗೆಲ್ಲ ಹಾಕೋಕ್ಕೆ ಡಿಸೈನ್ಸ್ ತುಂಬ ಚೆನ್ನಾಗಿದೆ, ನಾವು ಹಾಕ್ಕೊಳ್ಬೋದು, ಏನಿಲ್ಲ. ಸೊ ನಾವು ತಗೊಂಡಂತಹ ಇದು 2 ಬ್ಯಾಂಗಲ್ಸ್. ಸೊ ಇದು ಕೂರ್ಗ್ ಟ್ರೆಡಿಷ್ನಲ್ ಬ್ಯಾಂಗಲ್ಸ್ ಅಂತ, ಇದು ಚೆನ್ನಾಗಿದೆ. ಸೊ ಡಿಸೈನ್ ಬಂದು ಹೀಗೆ ಕಾಣುತ್ತೆ, ಕಾಣ್ತಿದೆಯಲ್ವ ಗೊತ್ತಾಗ್ತಿಲ್ಲ, ಪಿಕ್ಸೆಲ್ ಹಾಕ್ತೀನಿ ಬೇಕಿದ್ರೆ ನಾನು. ಸೊ ಹೀಗಿದೆ ಇದು. ಸೊ ಇದು 2 ಬ್ಯಾಂಗಲ್ನ ನಾವು ಅಮ್ಮಂಗೆ ಪರ್ಚೇಸ್ ಮಾಡಿದ್ದು. ಸೊ ಇದು ಅರೌಂಡ್ 25 ಗ್ರಾಮ್ಸ್ ಇದೆ ಅಂದ್ಕೊಳ್ತೀನಿ. ಎಲ್ಲ ಸೇರಿ ಎಷ್ಟು ಆಯಿತು ನನಗೆ ಮರ್ತು ಹೋಗಿದೆ, 1 ವೀಕ್ ಆಗೋಯ್ತಲ್ಲ ಆಗಲೇ ಆಲ್ರೆಡಿ. ಸೊ ಅರೌಂಡ್ 25 ಗ್ರಾಮ್ಸ್ ಏನೋ ಇದೆ ಇದು 2 ಬಳೆ ಸೇರಿ. ಸೊ ಇದು 2 ಬ್ಯಾಂಗಲ್ಸ್ನ ತೊಗೊಂಡ್ವಿ ನಾವು, ಚೆನ್ನಾಗಿದೆ. ಸೊ ನಿಮಗೂ ಯಾರಿಗಾದ್ರೂ ಅಮ್ಮಂಗೆ ಅಥವಾ ಅತ್ತೆ ಯಾರಿಗಾದ್ರೂ ಪರ್ಚೇಸ್ ಮಾಡಬೇಕು, ನಮಗೂ ಈವನ್ ಚೆನ್ನಾಗಿ ಕಾಣುತ್ತೆ, ಯಾರಿಗೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಇದೆ. ಸೊ ನೋಡಿ, ಈ ಡಿಸೈನ್ಸ್ ಇಷ್ಟ ಆದರೆ ನೀವು ಮಾಡಿಸ್ಕೊಳ್ಳಿ, ಅಥವಾ ಹೋಗಿ ಪೃಥ್ವಿ ಜ್ಯುವೆಲ್ಸಲ್ಲಿ ನಿಮಗೆ ಹತ್ತಿರ ಆಗಿದ್ರಲ್ಲಿ ಹಾಸನವ್ರಿಗೆಲ್ಲ ಹೇಗಿದ್ರೂ ಹತ್ತಿರ ಆಗಿರುತ್ತೆ, ಹೋಗಿ ನೋಡಿ ತೊಗೊಂಡು ಬನ್ನಿ. ನಮಗೂ ಕೂಡ ಚೆನ್ನಾಗಿ ಕಾಣುತ್ತೆ, ಅಮ್ಮಂದ್ರಿಗೆ ಅಂತೇನಲ್ಲ. ಸೊ ನಾನು ವೇರ್ ಮಾಡಿದೆ ನೋಡಿ, ಚೆನ್ನಾಗಿ ಕಾಣ್ತಿದೆ. ಈವನ್ ನಮಗೂ ಕೂಡ ಬ್ಯಾಂಗಲ್ಸ್ ಜೊತೆಗೆ ಸ್ಯಾರಿ ಹಾಕ್ಕೊಂಡಾಗ ಹಾಕೊಬೋದು. ಸೊ ಇದು ನಮ್ಮ ಗರ್ಲ್ಸಿಗಾಗಲಿ ಅಥವಾ ಅಮ್ಮಂದ್ರಿಗೆ ಯಾರಿಗೆಲ್ಲಾದ್ರೂ ಗಿಫ್ಟ್ ಕೊಡಬೇಕು ಅಂತ ಇದ್ದರೆ ಅಥವಾ ತೊಗೊಬೇಕು ಅಂತ ಇದ್ದರೆ ನಿಮ್ಗೂ ಹೆಲ್ಪ್ ಆಗುತ್ತೆ ಅಂತ ಈ ಡಿಸೈನ್ನ ತೋರಿಸ್ತಾ ಅಷ್ಟೇ. ಸೊ ಇದು 2 ನಾವು ಅಲ್ಲಿ ಪರ್ಚೇಸ್ ಮಾಡಿದಂಥ ಬ್ಯಾಂಗಲ್ಸ್. ಆ್ಯಂಡ್ ಇದಕ್ಕೊಂದು ಅವತ್ತು ಆಫರ್ ನಡೀತಿರೋದ್ರಿಂದ ಸೊ ಗಿಫ್ಟ್ ಕೊಡ್ತಾಯಿದ್ರು ಗೋಲ್ಡ್ ಪರ್ಚೇಸ್ ಮಾಡಿದವರಿಗೆಲ್ಲ. ಸೊ ಒಂದು ಕ್ಯೂಟಾಗಿ ಒಂದು ಗಿಫ್ಟ್ ಹ್ಯಾಂಪರ್ನ ಕೊಟ್ಟಿದ್ದಾರೆ, ಆರ್ಯ 24 ಅಂತ ಹೇಳಿ, ಲೆಟ್ಸ್ ಗೆಟ್ ಗೋಲ್ಡ್. ಇದು ಗಿಫ್ಟ್ ಪ್ಯಾಕ್ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಇದು ಒಂದು ಗಿಫ್ಟ್ ಹ್ಯಾಂಪರ್ ಕೊಟ್ಟಿದ್ದಾರೆ. ಈ ಗಿಫ್ಟ್ ಹ್ಯಾಂಪರ್ ಒಳಗಡೆ ಏನಿದೆ ಅಂತ ಹೇಳಿದರೆ, ಅವರು ನಮಗೆ ಗಣೇಶನ್ನ ಕೊಡ್ತಿದ್ರು. ಸೊ ನಮ್ಮನೆ ದೇವರು ವೆಂಕಟರಮಣ ಆಗಿರೋದ್ರಿಂದ ಸೊ ನಾವು ವೆಂಕಟರಮಣ ಕೊಡಿ ಅಂತ ಹೇಳಿ ತೊಗೊಂಡು ಬಂದ್ವಿ, ತಿರುಪತಿ ವೆಂಕಟರಮಣ ಸ್ವಾಮಿ. ಸೊ ಗಿಫ್ಟ್ ಹ್ಯಾಂಪರ್ ಬಂದು ಈ ಥರ ಇದೆ, ಕ್ಯೂಟಾಗಿದೆ ಇದು.
ಸೊ ಇದು ಒಂದು ಗಿಫ್ಟ್ ಹ್ಯಾಂಪರ್ನ ಕೊಟ್ಟರು. ಸೊ ಇದೂ 1 ಗ್ರಾಮ್ ಗೋಲ್ಡ್, ಸಾರಿ 1 ಗ್ರಾಮ್ ಗೋಲ್ಡ್ ಅಲ್ಲ, ಇದು ಗೋಲ್ಡ್ ಕೋಟೆಡು, ಸಮಥಿಂಗ್ 1,500 ಇದಕ್ಕೆ. ಅಂದರೆ ನಾವು ರಿಟರ್ನ್ ಹಾಕಿದ್ರೆ ಇದನ್ನು 70% ತೊಗೊಳ್ತೀವಿ ಅಂತ ಏನೋ ಹೇಳಿದ್ರು. ಸೊ ಅಷ್ಟು ಕೊಟ್ಟಿದ್ದಾರೆ. ಸೊ ಇದೊಂದು ಹ್ಯಾಂಪರ್ನ ಕೊಟ್ಟರು ನಾವು ಪರ್ಚೇಸ್ ಮಾಡಿದ್ದಕ್ಕೆ. ಸೊ ಅವತ್ತಿನ ವ್ಲಾಗಲ್ಲಿ ಸಿಲ್ವರ್ ಒಂದು ದೀಪಗಳು ತೊಗೊಂಡಿದ್ವಿ, ಅದು ಗಿಫ್ಟ್ ಕೊಡೋಕ್ಕೆ ಅಂತ ಹೇಳಿ. ಸೊ ಇಷ್ಟು ನಾವು ಮನೆಗೆ ತೊಗೊಂಡು ಬಂದಿದ್ದು. ಇದು ಎರಡನ್ನ ನಾವು ಪೃಥ್ವಿ ಜ್ಯುವೆಲ್ಸಲ್ಲಿ ತೊಗೊಂಡು ಬಂದಿದ್ದು. ಸೊ ನಿಮಗೆಲ್ಲ ಈ ಡಿಸೈನ್ಸ್ ಬೇಕಂತ ಕೇಳಿದರೆ ಹೇಳಿ, ನಾನು ಈ ಫೋಟೋನ ತೆಗೆದು ಹಾಕ್ತೀನಿ. ಆ್ಯಂಡ್ ನಿಮಗೆ ಕ್ಲಾರಿಟಿ ಅದು ಡಿಸೈನ್ ಸಿಗಲಿಲ್ಲ ಅಂತ ಹೇಳಿದರೆ ನಾನು ಇಲ್ಲಿ ಹಾಕಿರ್ತೀನಿ ಫೋಟೋನ ಬ್ಯಾಂಗಲ್ಸ್ದು. ಬೇಕಂತ ಕೇಳಿದ್ರೆ ಹೇಳಿ. ಇದು ಎಷ್ಟು ಗ್ರಾಮ್ಸ್ ಎಲ್ಲ ನಿಮಗೆ ಇನ್ನೂ ಇದರಲ್ಲಿ ವೀಡಿಯೋದಲ್ಲಿ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಕಮೆಂಟ್ ಮೂಲಕನೂ ತಿಳಿಸಿ, ಆ್ಯಂಡ್ ಕಮೆಂಟ್ ಮೂಲಕ ಕೂಡ ರಿಪ್ಲೈ ಮಾಡ್ತೀನಿ. ಸೊ ಇಷ್ಟು ನಾವು ತೊಗೊಂಡಂತಹ ಅವತ್ತಿನೊಂದು ಗೋಲ್ಡ್ ತೊಗೊಂಡ್ವಿ, ಇಷ್ಟೇ ತೊಗೊಂಡಿದ್ದು. ಸೊ ಹಾಗಾಗಿ ಈ ವಿಡಿಯೋನ ಮಾಡೋಣ ಅಂತ ಹೇಳಿ ಮಾಡಿದಷ್ಟೇ. ಸೊ ಇವತ್ತಿನ ವ್ಲಾಗಲ್ಲಿ ಇದನ್ನು ಮಾಡಿ, ಮತ್ತು ನನ್ನ ನೆಕ್ಸ್ಟ್ ಈವ್ನಿಂಗ್ ಒಂದು ಸ್ನ್ಯಾಕ್ಸ್ ಮಾಡ್ತೀನಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಕ್ವಿಕ್ ಸ್ನ್ಯಾಕ್ ಒಂದು ಅಪ್ಲೋಡ್ ಮಾಡ್ತೀನಿ, ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ ಮಾಡೋವರಿಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಆಲ್.